ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ಕೈ ತಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಮಾಡೋದು 4 ಗೋಡೆಗಳ ಮಧ್ಯೆ ತೀರ್ಮಾನ ಆಗುವಂತಹ ವಿಚಾರ. ಈಗ ಒಂದು ಡಿಸಿಎಂ ಮಾಡಿದ್ದಾರೆ, ಮುಂದೆ ಕಾದು ನೋಡೋಣ ಅಂತಲೂ ಕೂಡ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನೂತನ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ ಇದು. ಕೆಲವು ಮಾನದಂಡಗಳ ಆಧಾರದ ಮೇಲೆ ಡಿಸಿಎಂ ಪಟ್ಟ ತೀರ್ಮಾನ ಮಾಡಿದ್ದಾರೆ. 3-4 ಮಾಡಬೇಕು ಎಂಬ ಅಭಿಪ್ರಾಯ ಇತ್ತು, ಆದರೆ ಈಗ ಪರಮೇಶ್ವರ್ ಅವರನ್ನ ಮಾಡಿದ್ದಾರೆ, ಸಂತಸ ಇದೆ ಅಂತ ಹೇಳ್ತಾರೆ. ನೋಡಿ, ಅದೆಲ್ಲವೂ ಕೂಡ ನಾವು 4 ಗೋಡೆ ಮಧ್ಯೆ ಮಾತನಾಡ್ತೀವಿ. ನಮ್ಮ ಲಿಂಗಾಯತರಿಗೂ ಕೂಡ ಸೂಕ್ತವಾದಂಥ ಪ್ರಾತಿನಿಧ್ಯ ಎಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂಥೇಳಿ. ಆದರೆ ಅದು ಕೆಲವೊಂದು ಮಾನದಂಡಗಳ ಅವ್ರ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಳ್ಳಿ ಅದನ್ನು ನಾವು ಸಂತೋಷದಿಂದ ತಲೆಬಾಗಿ ಒಪ್ಕೊಳ್ತೇವೆ. ಆ ರೀತಿ ತೀರ್ಮಾನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಚಾಚು ತಪ್ಪದೆ ಒಪ್ಕೊಳ್ತೇವೆ. ನೋಡಿ, ಅದೆಲ್ಲವೂ ಕೂಡ ನಾವು 4 ಗೋಡೆ ಮಧ್ಯೆ ಮಾತನಾಡ್ತೀವಿ. ನಮ್ಮ ಲಿಂಗಾಯತರಿಗೂ ಕೂಡ ಸೂಕ್ತವಾದಂಥ ಪ್ರಾತಿನಿಧ್ಯ ಎಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂಥೇಳಿ. ಆದರೆ ಅದು ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಿದಂತಹ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವ ಖಾತೆಯನ್ನೂ ಕೇಳಿಲ್ಲ, ಯಾವ್ದು ಕೊಟ್ಟರೂ ಕೂಡ ಅದನ್ನು ಸಮರ್ಥವಾಗಿ ಮಾಡ್ತೀನಿ. ಹೈಕಮಾಂಡ್ ಜೊತೆ ಚರ್ಚಿಸಿ ಸಂಜೆಯ ಒಳಗೆ ಸಿಎಂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಖಾತೆ ಹಂಚಿಕೆಯ ಕುರಿತು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ ಇದು. ವೈದ್ಯಕೀಯ ಶಿಕ್ಷಣ ಖಾತೆ ಕೇಳಿಲ್ಲ, ಆದರೆ ಇಲ್ಲಿಯವರೆಗೂ 8 ಖಾತೆ ನಿಭಾಯಿಸಿದ್ದೀನಿ. ದೇಶದಲ್ಲೇ ಕರ್ನಾಟಕ ವೈದ್ಯಕೀಯ ಶಿಕ್ಷಣ ಇಲಾಖೆ ನಂಬರ್ 1 ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ತೃಪ್ತಿಯೂ ನನಗಿದೆ. ಇದೇ ಖಾತೆ ಬೇಕು ಅಂತ ಏನು ಕೇಳಿಲ್ಲ, ವರಿಷ್ಠರು ನಿರ್ಧಾರ ಮಾಡ್ತಾರೆ. 20 ಸಚಿವ ಸ್ಥಾನ ಖಾಲಿ ಇದೆ. ಯುವಕರು ಹಿರಿಯರಿಗೆ ಇದರಲ್ಲಿ ಅವಕಾಶ ಇದೆ. 2ನೇ ಪಟ್ಟಿಯಲ್ಲಿ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳ್ತಾರೆ. 3ನೇ ಬಾರಿಗೆ ಸಚಿವರಾಗಿ ಆಯ್ಕೆಯಾದಂತಹ ಶರಣಪ್ರಕಾಶ್ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಏನೆಲ್ಲ ನಿರೀಕ್ಷೆ ಇದೆ, ಯಾವ ಖಾತೆಯ ನಿರೀಕ್ಷೆ ಇದೆ ಅಂತ ಹೇಳಿ ಅವರ ಬಳಿ ಕೇಳ್ಕೊಳ್ಳೋಣ. ಸರ್, ಇವತ್ತು ಬೆಳಗ್ಗೆನೇ ಸಿಎಂ ಅನ್ನು ಭೇಟಿಯಾಗಿ ಬಂದಿದ್ದೀರಾ, ಮುಖದಲ್ಲಿ ಖುಷಿ ಕೂಡ ಇದೆ. ನಿಮ್ಮ ಕೇಳಿದಂತಹ ಖಾತೆನೇ ಏನಾದರೂ ಸಿಎಂ ಅಸ್ತು ಅಂದ್ರ ಅಂತ? ಯಾವ ಖಾತೆ ಕೇಳಿಲ್ಲ. ನಾವು ಯಾವುದೇ ಖಾತೆ ಕೊಟ್ಟರು ಕೂಡ ನಾವು ಅದನ್ನು ನಿಸ್ವಾರ್ಥ ಭಾವದಿಂದ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ಡೆಲ್ಲಿಯಲ್ಲಿ ಚರ್ಚೆ ಮಾಡಿ ಇವತ್ತು ಸಾಯಂಕಾಲದವರೆಗೆ ನಾನು ಖಾತೆಗಳನ್ನು ಹಂಚ್ತೀನಿ ಅಂತ ಹೇಳಿದ್ದಾರೆ. ಸರ್, ತಾವು ಈ ಹಿಂದೆ ಕೂಡ ವೈದ್ಯಕೀಯ ಶಿಕ್ಷಣ ಏನೊಂದು ಇಲಾಖೆ ಏನಿದೆ ಆ ಒಂದು ಖಾತೆಯನ್ನು ಈಗಾಗಲೇ ನಿಭಾಯಿಸಿದ್ದೀರಾ. ಈ ಬಾರಿ ಕೂಡ ಅದೇ ಒಂದು ಖಾತೆಯನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ? ಹಾಗೇನಿಲ್ಲ, ಯಾಕಂದರೆ ನಾನು 8 ವರ್ಷ ಈ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಬದಲಾವಣೆಗಳನ್ನು, ಪ್ರಗತಿಯನ್ನು ಇಲಾಖೆಯಲ್ಲಿ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಂಬರ್ 1 ಇದೆ ಇವತ್ತು. ಯಾಕಂದರೆ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದು ನಮ್ಮ ರಾಜ್ಯದಲ್ಲಿ, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಸೀಟ್ ಇರೋದು ನಮ್ಮ ರಾಜ್ಯದಲ್ಲಿ, ಹೈಯೆಸ್ಟ್ ನಂಬರ್ ಆಫ್ ನರ್ಸಿಂಗ್ ಕಾಲೇಜಸ್ ಇರೋದು ನಮ್ಮ ರಾಜ್ಯದಲ್ಲಿ, ಅಲೈಡ್ ಹೆಲ್ತ್ ಸೈನ್ಸಸ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಎಲ್ಲ ಒಂದು ಕ್ಷೇತ್ರದಲ್ಲಿ ಹೆಲ್ತ್ ಸೆಕ್ಟ್ರಲ್ಲಿ ಇವತ್ತು ಕರ್ನಾಟಕ ನಂಬರ್ 1 ಯಾಕಿದೆ ಅಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಳೆದ 2013ರಿಂದ ಸಾಕಷ್ಟು ಪ್ರಗತಿಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಈ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ತೃಪ್ತಿ ಇದೆ ನನಗೆ. ಆದರೆ ಇದೇ ಖಾತೆ ಬೇಕು ಅಂತ ನಾವೇನು ಬೇಡಿ. ಯಾಕೆ ಈ ಪ್ರಶ್ನೆ ಅಂದರೆ ಈಗಾಗಲೇ ಆ ಖಾತೆ ನಿಮಗೆ ಸಿಕ್ಕಿದೆ ಅಂತೇಳಿ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇದ್ದಾವೆ ಸರ್. ಅಂದರೆ ಅದೇ ಖಾತೆಗೆ ನೀವು ಕೇಳಿದ್ದೀರಾ ಅಂತೇಳಿ? ಇಲ್ಲ, ನಾನು ಕೇಳಿಲ್ಲ, ಅದು ವರಿಷ್ಠರು ನಿರ್ಣಯ ಮಾಡ್ತಾರೆ. ಇನ್ನೂ ಅಧಿಕೃತವಾಗಿ ಯಾವುದೂ ಗೊತ್ತಾಗಿಲ್ಲ. ಅದಕ್ಕೆ ನಾನು ಸುಮ್ಮನೆ ಅಡ್ವಾನ್ಸ್ ಆಗಿದ್ದು ಎಲ್ಲ ಹೂವಪ್ಪುಗಳು ಇರುತ್ತೆ. ಆದರೆ ಸಾಯಂಕಾಲದವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಖಾತೆಯನ್ನು ಹಂಚ್ತಾರೆ. ಸರ್, ಈಗ ಮೊದಲನೇ ಬಾರಿಗೆ ಬಂದ ಮೊದಲ ಪಟ್ಟಿಯಲ್ಲಿ ಒಂದಷ್ಟು ಅವಕಾಶ ವಂಚಿತರು ಕೂಡ ಇರುವಂಥ, ಅದರಲ್ಲೂ ಪ್ರಭಾವಿ ಶಾಸಕರು ತುಂಬ ಜನ, ಎಕ್ಸಾಂಪಲ್ಗೆ ಜಮೀರ್ ಅಹಮದ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಈ ರೀತಿಯ ಒಂದಷ್ಟು ಪ್ರಭಾವಿ ಶಾಸಕರಿಗೂ ಕೂಡ ಸ್ಥಾನ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. 2ನೇ ಪಟ್ಟಿಯಲ್ಲಿ ಏನಾದರೂ ಅವ್ರಿಗೆ ಅವಕಾಶಗಳು ಇದೆಯಾ ಅಂತ? ಯಾಕಂದರೆ ಇನ್ನೂ 20 ಸ್ಥಾನಗಳು ಖಾಲಿ ಇವೆ. ಹಾಗಾಗಿ 2ನೇ ಪಟ್ಟಿಯಲ್ಲಿ ಸಾಕಷ್ಟು ಹಿರಿಯರಿಗೆ ಮತ್ತು ಯುವಕರಿಗೂ ಕೂಡ ಅವಕಾಶ ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ಯಾಕಂದರೆ ಇನ್ನೂ ಎಕ್ಸ್ಪಾನ್ಷನ್ ಆಗಬೇಕು. ಹಾಗಾಗಿ ಖಂಡಿತವಾಗಿ ಯಾರ್ಯಾರು ಫಸ್ಟ್ ಲಿಸ್ಟಲ್ಲಿ ಮಿಸ್ ಆಗಿದ್ದಾರೆ, ಸೆಕೆಂಡ್ ಲಿಸ್ಟಲ್ಲಿ ಭಾಳಷ್ಟು ಜನರಿಗೆ ಅವಕಾಶ ಸಿಗುತ್ತೆ. ಸರ್, ಕೊನೆಯದಾಗಿ ಏನು ನಿರೀಕ್ಷೆ ಮಾಡ್ಬೋದು ಸರ್ ತಮ್ಮಿಂದ? ನನ್ನಿಂದ ರಾಜ್ಯದ ಜನ ಏನು ನಿರೀಕ್ಷೆ ಮಾಡ್ಬೋದು ಅಂದರೆ, ನಾನು ನಿಸ್ವಾರ್ಥ ಭಾವದಿಂದ, ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಜನರ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ನೂತನ ಸಚಿವರಾದಂತಹ ಶರಣಪ್ರಕಾಶ್ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.